ಓಕೆ, 3 ಪ್ರಶ್ನೆ. ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆಯನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಏನು ಅನ್ನೋದು, ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರದಂತಹ ಘೋರ ಅಪರಾಧ ನಡೆದು ಹೋಗಿರುವ ಘಟನೆಯಾಗಿದೆ. ಯಾರು ಮಾಡಿದ್ದು ಇಂಥ ಹೇಯ ಕೃತ್ಯವನ್ನ ಅನ್ನೋದಕ್ಕೆ ಉತ್ತರ ಶಾಲೆಯ ಪ್ರಾಂಶುಪಾಲ ಅನ್ನೋ ಉತ್ತರ ಲಭ್ಯವಾಗ್ತಾ ಇದೆ. ಎಲ್ಲಿ ನಡೆದಿರೋದು ಘಟನೆ ಅನ್ನೋ 3ನೇ ಪ್ರಶ್ನೆಗೆ ಉತ್ತರ ಬೆಂಗಳೂರಿನ ಬೆಂಗಳೂರು ಹೊರವಲಯದ ವರ್ತೂರಿನಲ್ಲಿರುವ ಶಾಲೆಯಲ್ಲಿ ನಡೆದು ಹೋಗಿದೆ ಈ ಒಂದು ಘಟನೆ. ಆಗಿದ್ದೇನು ಗಮನಿಸ್ತಾ ಹೋಗೋಣ. ಖಾಸಗಿ ಶಾಲೆಯ 2ನೇ ತರಗತಿಯ ವಿದ್ಯಾರ್ಥಿನಿ, ಗಮನಿಸಿ, ಕೇವಲ 2ನೇ ತರಗತಿ ಓದ್ತಾ ಇದ್ದ ಪುಟ್ಟ ಮಗು ಅದು. ಆಕೆಯ ಮೇಲೆ ರೇಪ್ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಕೋಣೆಯಲ್ಲಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ದಾನೆ ಶಾಲೆಯ ಪ್ರಾಂಶುಪಾಲ ಅನ್ನೋ ಆರೋಪ. ಆ ಕಾಲೇಜು ಹಾಗೆ ಶಾಲೆಯ ಸಂಸ್ಥಾಪಕ ಪ್ರಾಂಶುಪಾಲನೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ತಾ ಇದ್ದಾನೆ. ಅಸ್ವಸ್ಥಳಾಗಿ ಮನೆಗೆ ಮಗು ವಾಪಸ್ ಬಂದಾಗ ಆಕೆಯನ್ನ ವಿಚಾರಿಸಿದಾಗ ಈ ವಿಚಾರ ಬಹಿರಂಗವಾಗಿದೆ. ವರ್ತೂರು ಪೊಲೀಸರಿಂದ ಸದ್ಯಕ್ಕೆ ಪ್ರಾಂಶುಪಾಲನನ್ನ ಬಂಧಿಸಲಾಗಿದೆ. ವಿಚಾರಣೆ ಮುಂದುವರೆದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆ ಮುಂದುವರೆದಿದ್ದು ಡಿಸಿಪಿ ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಗಿರೀಶ್ ಮಾತನಾಡಿದ್ದಾರೆ. ಕೇಳೋಣ. ಒಂದು ಬೆಥೆಲ್ಸ್ ಬ್ಯಾಪ್ಟಿಸ್ಟ್ ಸ್ಕೂಲ್ ಅಂತ ಇದೆ. ಇದು ಒಂದು ಕಾನ್ವೆಂಟ್ ಸ್ಕೂಲು. ಈ ಸ್ಕೂಲಲ್ಲಿ ಒಂದು ಘಟನೆ ನಡೆದಿದೆ. ನಿನ್ನೆ ಒಂದು 10 ವರ್ಷದ ಬಾಲಕಿಯನ್ನ ಖುದ್ದು ಆ ಸ್ಕೂಲ್ ಪ್ರಿನ್ಸಿಪಲ್ಲೇ ಮಗುನ ನಿನ್ನೆ ಸುಮಾರು 11:30 ಬೆಳಿಗ್ಗೆ ಆ ಸ್ಕೂಲ್ ಪಕ್ಕದಲ್ಲೇ ಈತನ ಮನೆ ಇದೆ, ಸ್ಕೂಲ್ ಅಟ್ಯಾಚ್ಡ್ ಆಗಿ ಈತನ ಮನೆ ಇದೆ. ಸೊ ಸ್ಕೂಲು ನಡೀತಾ ಇರಬೇಕಾದ್ರೆ ಆ ಹುಡುಗಿನ ಕರ್ಕೊಂಡು ಹೋಗಿ ಆ ಹುಡುಗಿಗೆ ಏನೋ ಒಂದು ರೇಪ್ ಅಂತ ನಾವು ಹೇಳ್ತೀವಿ, ರೇಪನ್ನ ಆ ಹುಡುಗಿ ಮೇಲೆ ಎಸಗಿದ್ದಾನೆ. ಸೊ ಇದು ಆ ಹುಡುಗಿ ಸಾಯಂಕಾಲ ಸ್ಕೂಲನ್ನು ಮುಗಿಸ್ಕೊಂಡು ಏನು ಸಾಯಂಕಾಲ 4:15 ಮನೆಗೆ ಬಂದು ಅವ್ರ ತಾಯಿ ಮುಂದೆ ಹೇಳುತ್ತೆ. ಮಗು ಹೇಳಿದ ಮೇಲೆ ಅವಾಗ ಅವ್ರ ತಾಯಿ ಆ ಮಗುನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ಗೆ ಸೇರಿಸಿದ್ಮೇಲೆ ನಮಗೆ ಇಂಟಿಮೇಷನ್ ಬರುತ್ತೆ. ಇಂಟಿಮೇಷನ್ ಬಂದಾಗ ನಾವು ಹೋಗಿ ಎಲ್ಲ ವಿಚಾರಣೆ ಮಾಡಿ ನೋಡಿದಾಗ ಆ ಹುಡುಗಿ ಹೇಳ್ತಾ ಇರೋದು ನಿಜ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ಈ ವಿಚಾರದಲ್ಲಿ ಆ ಸ್ಕೂಲ್ ಪ್ರಿನ್ಸಿಪಲ್ ಏನು ಲ್ಯಾಂಬರ್ಟ್ ಪುಷ್ಪರಾಜ್ ಅಂತ ಇದ್ದಾನೆ, ಆತನನ್ನು ನಾವು ಬಂಧಿಸಿದ್ದೀವಿ ನಿನ್ನೆ ರಾತ್ರಿ. ಬಂಧಿಸಿ ಮುಂದಿನ ಕ್ರಮವನ್ನು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಶಾಲೆಗೆ ಹೋಗಿರೋ ಪುಟ್ಟ ಮಗು ಕಲ್ತು ಮನೆಗೆ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಪೋಷಕರದು. ನಿಜಕ್ಕೂ ಕೂಡ ಅಲ್ಲಾಡ್ ಹೋಗುವಂತಹ ಘಟನೆ ಇದು. 10 ವರ್ಷದ ಪುಟ್ಟ ಮಗು ಮೇಲೆ ಶಾಲೆಯ ಪ್ರಾಂಶುಪಾಲನೆ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಪ್ರಕರಣ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಹಾಗೆ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ? ಸ್ಮಿತಾ, ಇದೊಂದು ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲಾ ಒಂದು ಖಾಸಗಿ ಶಾಲೆಗಳ ಮಕ್ಕಳು ಶಾಲೆಗೆ ಹೋಗಿ ವಾಪಸ್ ಬರೋದು ಎಲ್ಲ ಕೂಡ ಶಾಲೆಯ ಆಡಳಿತ ಮಂಡಳಿ ಆಗಿರೋದು ಎಲ್ಲರ ಮೇಲೆ ಒಂದು ನಂಬಿಕೆ ಇರುತ್ತೆ, ಮಕ್ಕಳು ಕ್ಷೇಮವಾಗಿರ್ತಾರೆ ಅಂತ ಹೇಳಿ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಬಂದಂತ ಸಂದರ್ಭದಲ್ಲಿ ಎಲ್ಲಾ ಪೋಷಕರಲ್ಲೂ ಕೂಡ ಒಂದು ಆತಂಕ ಮನೆ ಮಾಡುವಂತದ್ದು ಕೂಡ. ಆದ್ರೆ ಈ ಒಂದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಗುಂಜೂರು ಬಳಿಯ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಪ್ರಾಂಶುಪಾಲ ಜೊತೆಗೆ ಆ ಖಾಸಗಿ ಶಾಲೆಯ ಮುಖ್ಯಸ್ಥನಾಗಿರುವಂತಹ ಪುಷ್ಪರಾಜ್ ಅಂತ ಹೇಳಿ ಆರೋಪಿ ಏನಿದ್ದಾನೆ, ಆತ 10 ವರ್ಷದ ಆ ಪುಟ್ಟ ಬಾಲಕಿಯ ಮೇಲೆ ಒಂದು ರೇಪ್ ಮಾಡಿರುವಂತದ್ದು ಕೂಡ ಒಂದು ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಆದ್ರೆ ನಿನ್ನೆ ಬೆಳಿಗ್ಗೆ 8:30 ಸುಮಾರಿಗೆ ಬಾಲಕಿನ ಆ ತಾಯಿನೇ ತಂದು ಶಾಲೆ ಬಳಿ ಬಿಟ್ಟಿರುವಂತದ್ದು. ಅನಂತರ ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಆ ಶಾಲೆಯ ಪಕ್ಕದಲ್ಲೇ ಆ ಒಂದು ಮುಖ್ಯಸ್ಥನ ಮನೆ ಕೂಡ ಇರುವಂತದ್ದು. ಈ ಸಂದರ್ಭದಲ್ಲಿ ಆ ಬಾಲಕಿಯನ್ನ ಶಾಲೆಗೆ ಒಳಗಡೆ ಹೋದ ಸಂದರ್ಭದಲ್ಲಿ ತನ್ನ ಕೊಠಡಿಗೆ ಕರ್ಕೊಂಡು ಹೋಗಿದ್ದಾನೆ. ತನ್ನ ಕೊಠಡಿಗೆ ಕರ್ಕೊಂಡು ಹೋಗಿ ಅನಂತರ ಆ ಒಂದು ತನ್ನ ಮನೆಗೆ ಕರ್ಕೊಂಡು ಹೋಗಿ ಈ ರೀತಿಯ ಒಂದು ಲೈಂಗಿಕ ದೌರ್ಜನ್ಯವನ್ನ ನಡೆಸಿರುವಂತದ್ದು. ಜೊತೆಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ, ಅಲ್ಲಿ ಎವಿಡೆನ್ಸ್ ಕೂಡ ಸಿಗಬಾರ್ದು ಅಂತೇಳಿ ಆತನೇ ತನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ರಕ್ತದ ಕಲೆಯನ್ನು ಕೂಡ ವಾಶ್ ಮಾಡಿರುವಂತದ್ದು, ಜೊತೆಗೆ ಒಳ ವಸ್ತ್ರದನ್ನ ಕೂಡ ಕ್ಲೀನ್ ಮಾಡಿರುವಂತದ್ದು ಕೂಡ ಒಂದು ನಿಜಕ್ಕೂ ಕೂಡ ಅಮಾನವೀಯ ಘಟನೆ ಅಂತ ಹೇಳ್ಬೋದು. ಈ ರೀತಿಯ ಒಂದು ಅಲ್ಲಿನ ಪ್ರಾಂಶುಪಾಲ ನಡೆಸಿಕೊಂಡಿರುವಂತಹ ಘಟನೆ. ಆದ ನಂತರ ಒಂದು ಕೇಕ್ ತಿನ್ನಿಸಿ ಯಾರಿಗೂ ಕೂಡ ಹೇಳ್ಬಾರ್ದು, ಇದು ಪುನರಾವರ್ತನೆ ಆಗ್ತಾ ಇರುತ್ತೆ, ಆಗಾಗ ನೀವು ಬರಬೇಕಾಗುತ್ತೆ ಅಂತೇಳಿ ಆ ಪುಟ್ಟ ಬಾಲಕಿಯ ಮೇಲೆ ಈ ರೀತಿಯ ಒಂದು ದೌರ್ಜನ್ಯವನ್ನ ಆ ಪ್ರಾಂಶುಪಾಲ ನಡೆಸಿರುವಂತದ್ದು. ಅನಂತರ ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವಂತಹ ಬಾಲಕಿ ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಕೂಡ ಹೊಟ್ಟೆ ನೋವು ಅಂತ ಹೇಳ್ಕೊಂಡಾಗ ಅನಂತರ ತಾಯಿ ತನ್ನ ಆ ಪುಟ್ಟ ಬಾಲಕಿಯನ್ನು ನೋಡಿದ ಸಂದರ್ಭದಲ್ಲಿ ಅಲ್ಲಲ್ಲಿ ಕಲೆಗಳಿರುವಂತದ್ದು ಬಟ್ಟೆ ಮೇಲೆ ಇರುತ್ತದೆ. ಅನಂತರ ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಆ ಬಾಲಕಿ ಹೇಳುವಂತದ್ದು, ಜೊತೆಗೆ ಏನು ಬಾಲಕಿ ಅಲ್ಲಿ ವೈದ್ಯರು ಜೊತೆಗೆ ತಾಯಿ ಹೇಳುವಂತದ್ದು ಏನು ಇದೆ, ಪೊಲೀಸರ ಮುಂದೆ ಕೂಡ ಎಳೆಯಾಗಿ ಆ ಪ್ರಾಂಶುಪಾಲ ಮಾಡಿರುವಂತಹ ಒಂದು ದಾರುಣ ಘಟನೆಯನ್ನ ಆಕೆ ಹೇಳುವಂಥದ್ದು. ಜೊತೆಗೆ ಆ ಬಾಲಕಿಗೆ ನರದ ದೌರ್ಬಲ್ಯದ ಒಂದು ಕಾಯಿಲೆ ಕೂಡ ಇರುವಂತದ್ದು. ಇನ್ನು ಕೇವಲ 2ನೇ ಕ್ಲಾಸ್ ಓದ್ತಿರುವಂತಹ 10 ವರ್ಷದ ಬಾಲಕಿಗೆ ಒಂದು ಕಡೆ ಕಾಯಿಲೆ ಇರುವಂತದ್ದು. ಈ ಒಂದು ಬೆಳವಣಿಗೆಗಳ ಮಧ್ಯೆ ಈ ರೀತಿಯ ಒಂದು ಈ ಕಾಮ ಪಿಶಾಚಿ ಏನಿದ್ದಾನೆ ಆತ
ಒಂದು ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಘಟನೆ ಇದೆ. ಸದ್ಯ ತನ್ನನ್ನ ಬಂಧನ ಮಾಡಿದ್ದಾರೆ. ಪೊಲೀಸರು ಕೂಡ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಮತ್ತೊಂದು ಅನುಮಾನ ಕೂಡ ಮೂಡ್ತಾ ಇದೆ. ಈ ರೀತಿಯ ಒಂದು ಕೃತ್ಯ ನಡೆಸಿರುವಂತಹ ಈ ಪಿಶಾಚಿ ಹಿಂದೆ ಏನಾದ್ರೂ ಯಾರ ಬೇರೆ ಮಕ್ಕಳಿಗೆ ಏನಾದ್ರೂ ಈ ತರ ನಡೆಸ್ಕೊಂಡಿದ್ದಾನ, ಯಾರಿಗಾದ್ರೂ ಈ ತರ ಬೆದರಿಕೆ ಹಾಕಿ ಮತ್ತೆ ಯಾರಿಗೂ ಮನೇಲಿ ಹೇಳಬಾರ್ದು ಅನ್ನೋ ರೀತಿಯಲ್ಲಿ ಯಾರಿಗಾದ್ರೂ ಆ ಶಾಲೆಗಳಲ್ಲಿ ನಡೆಸ್ಕೊಂಡಿದ್ದಾನ ಅನ್ನೋ ಬಗ್ಗೆ ಅನುಮಾನ ಕೂಡ ಮೂಡ್ತಿದ್ದು, ಆ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಆ ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದ್ದು, ಜೊತೆಗೆ ಸ್ಟೇಟ್ಮೆಂಟ್ ಕೂಡ ತಗೊಂಡಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧನ ಮಾಡಿ ಈಗ ಸದ್ಯ ವಿಚಾರಣೆ ಮಾಡ್ತಾ ಇರುವಂತದ್ದು. ಈಗ ಶಾಲೆಗೆ ಹೋಗಿ ತರಗತಿಯಲ್ಲಿ ಭಾಗಿಯಾಗಬೇಕಾಗಿದ್ದ ವಿದ್ಯಾರ್ಥಿನಿ ಶಾಲೆಯಿಂದ ಮನೆಗೆ ಹೋಗಿಲ್ಲ ಅನ್ನೋ ವಿಚಾರ ಶಾಲೆಯಲ್ಲಿ ಬೇರೆ ಯಾರಿಗೂ ಗೊತ್ತಾಗ್ಲೇ ಇಲ್ವಾ? ಶಾಲೆ ಸಿಬ್ಬಂದಿ ಅಥವಾ ಶಿಕ್ಷಕರು, ಅಲ್ಲಿನ ಇತರೆ ವರ್ಗ ಏನಿರ್ತಾರೆ ಅವ್ರಿಗೆ ಯಾರಿಗೂ ಕೂಡ ಅನುಮಾನವೇ ಬರ್ಲಿಲ್ವಾ ಅಂತ ಹೇಳಿ ಈಗ ಅವರನ್ನು ಕೂಡ ಏನಾದ್ರೂ ತನಿಖೆಗೆ ಒಳಪಡಿಸುವ ಪ್ರಕ್ರಿಯೆ ಆಗ್ತಾ ಇದೆಯಾ? ಹೌದು, ಖಂಡಿತವಾಗಿಯೂ ಸ್ಮಿತಾ. ಅಂದ್ರೆ ಸಾಕಷ್ಟು ಅನುಮಾನ ಬರುವಂತದ್ದು ಇದೇ ವಿಚಾರದಲ್ಲಿ. ಅಂದ್ರೆ ಅಲ್ಲಿ ಆಡಳಿತ ಮಂಡಳಿ ಇರಬಹುದು, ಮತ್ತೆ ಅಲ್ಲಿ ತರಗತಿ ಪ್ರಾರಂಭ ಮಾಡುವಂತಹ ಶಿಕ್ಷಕರು ಇರಬಹುದು, ಇಲ್ಲೆಲ್ಲ ಸಿಬ್ಬಂದಿಗಳು ಇರುವಂತಹ ಸಂದರ್ಭದಲ್ಲಿ ಪ್ರಾಂಶುಪಾಲರು ನೇರವಾಗಿ ಬಂದು ಆ ಬಾಲಕಿಯನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಪ್ರಾಂಶುಪಾಲರ ಕೊಠಡಿ ಜೊತೆಗೆ ಖಾಲಿಯ ಒಂದು ರೂಮ್ ಆಗಿರ್ಬೋದು, ಜೊತೆಗೆ ಆತನ ಮನೆಗೆ ಕರ್ಕೊಂಡ್ ಬರುವಂತದ್ದು ಏನಿದೆ, ಇವೆಲ್ಲ ಬೆಳವಣಿಗೆಗಳ ಮಧ್ಯೆ 3:30 ಸಮಯದವರೆಗೂ ಕೂಡ ಅಂದ್ರೆ ಆ ಬಾಲಕಿ ಅಂದ್ರೆ ಶಾಲೆಯಿಂದ ಮನೆಗೆ ಹೋಗುವಂತದ್ದು ಸರಿಯಾದ ಸಮಯಕ್ಕೆ ಆ ಬಾಲಕಿ ಹೋಗುವಂತದ್ದು. ಇದರ ಮಧ್ಯೆ ಈ ಬೆಳವಣಿಗೆ ಆಗಿರುವಂತದ್ದು ಸಾಕಷ್ಟು ಅನುಮಾನ, ಜೊತೆಗೆ ಅಲ್ಲಿ ಶಾಲೆಯ ಶಿಕ್ಷಕರ ಜೊತೆಗೆ ಸಾಕಷ್ಟು ಒಂದು ಅನುಮಾನ ಮೂಡ್ತಾ ಇರುವಂತದ್ದು, ಜೊತೆಗೆ ಯಾರು ಆಡಳಿತ ಮಂಡಳಿ ಇದ್ದಾರೆ, ಜೊತೆಗೆ ಕ್ಲಾಸ್ ಮಾಡುವಂತಹ ಶಿಕ್ಷಕರಿದ್ದಾರೆ, ಅವರೆಲ್ಲರೂ ಕೂಡ ಈಗ ಪೊಲೀಸರು ಎಂಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಎಲ್ಲ ತರಗತಿಗಳನ್ನ ಅಟೆಂಡ್ ಮಾಡ್ಬೇಕಂತ ಬಾಲಕಿ ಅಲ್ಲಿರುವಂತಹ ಸಂದರ್ಭದಲ್ಲಿ ಇವರು ಆಬ್ಸೆಂಟ್ ಅಂದ್ರೆ ಒಳಗಡೆ ಎಂಟ್ರಿ ಆಗುವಂತದ್ದು ರಿಸೀವ್ ಯಾರು ಮಾಡ್ಕೊಳ್ತಾರೆ, ಅಲ್ಲಿರುವಂತಹ ಏನು ಅಲ್ಲಿ ಸಿಬ್ಬಂದಿ ಏನಂತಾರೆ ರಿಸೀವ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಇವೆಲ್ಲ ಒಂದು ಸಾಕಷ್ಟು ಅನುಮಾನ ಇದೆ. ಈ ಹಿಂದೆ ಈ ಒಂದು ಕೃತ್ಯವನ್ನ ಪ್ರಿಪ್ಲಾನ್ ಆಗಿ ಮಾಡಿರುವಂತಹ ಕೂಲಂಕುಷವಾಗಿ ತನಿಖೆ ಆದ್ರೆ ಯಾರೆಲ್ಲ ತಪ್ಪಿತಸ್ಥರು ಅನ್ನೋದು ಗೊತ್ತಾಗ್ಲಿ ಅಂತ ಆಶಿಸ್ತಾ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಧನ್ಯವಾದ ಗಂಗಾಧರ್ ಮಾಹಿತಿಗಾಗಿ. ಮುಂದಿನ ಸುದ್ದಿ ರಾಷ್ಟ್ರ ರಾಜಕೀಯಕ್ಕೆ ಸಂಬಂಧಪಟ್ಟಂದು ಒಂದು ಬಿಗ್ ಬ್ರೇಕಿಂಗ್ ಸುದ್ದಿ ಕೂಡ ಹೌದು. ಯಾವ್ದದು ಸುದ್ದಿ, ಹಾಗೆ ಅದರ ಸುತ್ತ ಇರುವ ಪ್ರಶ್ನೆ ಯಾವುದು ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು ರಾಹುಲ್ ಗಾಂಧಿ